ಗೈಸ್ ನಮ್ಮೂರಲ್ಲಿ ಇನ್ನೂ ಸೂರ್ಯನೇ ಹುಟ್ಟಿಲ್ಲ, ಯಾಕಂದರೆ ಟೈಮು ಇವಾಗ 6 ಗಂಟೆ. ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವಾಗ ಟೈಮು ಬರೀ 6 ಗಂಟೆ ಆಗಿದೆ. ಶಶಿಕಲಾ ಹಿಡಿಯೋದಿದೆಯಾ? ನಮ್ಮಮ್ಮನ ನಾನು ಬೆಂಗಳೂರಿಗೆ ಹೋಗ್ತೇವೆ. ಬೆಂಗಳೂರಲ್ಲಿ ಒಂದು ಕೆಲಸ ಇದೆ, ಒಂದು ಪ್ರಮೋಷನ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಇವಾಗ ಬೆಂಗಳೂರಿಗೆ ಹೋಗ್ತೇವೆ. ಬೆಂಗಳೂರಿಗೆ ಒಂದು ಕಾರ್ ರೆಂಟ್ ಮಾಡ್ಕೊ ಹೋಗ್ತಾ ಇರೋದು ಗೈಸ್. ಇಲ್ಲಿ ನಮ್ಮ ವಜ್ರಮುನಿ ಅಪ್ಪ ಅವರು ಇನ್ನೂ ಮನ್ಗವ್ರೆ ಮನಿ ಕಡೆ ಗೈಸ್. ಈ ಕಡೆ ನಮ್ಮ ಅಣ್ಣ ನೋಡಿ, ಇಲ್ಲಾಂದ್ರಲ್ಲಿ ದನ ಬಿದ್ದಂಗೆ ಬಿದ್ಬಿಟ್ಟು ಗೈಸ್. ನಮ್ಮಮ್ಮ ಫಸ್ಟ್ ಟೈಮ್ ಬೆಂಗಳೂರಿಗೆ ಬರ್ತಿರೋದು, ಫುಲ್ ರೆಡಿ ಅಮ್ಮವರು. ಇದೇ ಫಸ್ಟ್ ಸತಿ ಅಲ್ವ ನೀವು ಬೆಂಗಳೂರಿಗೆ ಬರ್ತಿರೋದು? ಹಾಂ, ಮದುವೆ ಪರವಾಗಿಲ್ಲ ಹೋಗಿದೆಯಲ್ಲಮ್ಮ. ನಮ್ಮಮ್ಮ ಹೆಂಗೆ ಕಾಣಿಸ್ತಾಳೆ ಕಮೆಂಟ್ ಮಾಡಿಬಿಡಿ ಗೈಸ್. ಗೈಸ್ ಆಲ್ರೆಡಿ ನಾವು ಬುಕ್ ಮಾಡಿದ್ವಲ್ಲ ಕ್ಯಾಬ್, ಅದು ಬಂದು ನಿಂತದೆ. ನಮ್ಮಮ್ಮ ಇನ್ನೂ ಬಂದಿಲ್ಲ. ನಮ್ಮ ಅಮ್ಮಂಗೋಸ್ಕರ ವೆಯ್ಟ್ ಮಾಡ್ತಾವೆ ಇವಾಗ. ಅಮ್ಮ ಎಷ್ಟೊತ್ತು ಬೊಮ್ಮ, ಎಷ್ಟೊತ್ತು ರೆಡಿ ಆದ್ಯೇ? ಬಾ ನನ್ನ ತಾಯಿ. ಅಣ್ಣ ಆರಾಮ? ಚೆನ್ನಾಗಿದ್ದೀರಾ ಗೈಸ್? ಇವಾಗ ಕುತ್ಕೊಂಡು ಹೋಯ್ತಾ ದಾರಿಲಿ ನಾನು ಬಾಮ ಇದನ್ನು ಪಿಕ್ ಮಾಡ್ಕೊಂಡು ಬೆಂಗಳೂರು ಹೋಗ್ಬೇಕಷ್ಟೆ. ಗೈಸ್ ಅಲ್ಲಿ ನನ್ನ ಬಾಮ ಇದ್ದ ಬತ್ತವನೆ. ನಮ್ಮ ಮಾವನ ಬರ್ತದೆ. ಮಾವ ನೀನು ಬಂದೆ ಬೆಂಗಳೂರಿಗೆ? ಸುಮ್ಮನೆ ಬಾ ಇರ್ಲಿ. ನಮ್ಮ ಶಶಿಕಲಾ ಅವ್ರ ಅಣ್ಣ. ಏನ ಬಾಮ ಇದ ಮಿನ್ಸ್ತಿದ್ಯಾ ಫುಲ್? ಹಾಲ್ ಬೇರೆ. ಅತ್ತೆ ಆಯ್ ಅತ್ತೆ ಬತ್ತೆ ಬೆಂಗಳೂರಿಗೆ ಹೋಗಮ್ಮ. ಬೆಂಗಳೂರಿಗೆ ಹೋಗಮ್ಮ ಮಾವ. ನೀ ಮಾವ ಬಾ ಮಾವ. ನಾ ಕರ್ತಗದ್ನೆಲ್ಲ ಹೋಗಮ್ಮ ಬಿಡು. ಕೊನೆಗೂ ಬೆಂಗಳೂರು ರೀಚ್ ಆದ. ನಮ್ಮ ಶಶಿಕಲಾ ಒಳ್ಳೆ ನಿದ್ದೆ ಹೊಡ್ಕೊಳ್ಳು. ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಪುಣ್ಯ ಅನ್ಕೊಳ್ಳಿ, ಜಾಸ್ತಿ ಟ್ರಾಫಿಕ್ ಇರಲ್ವಂತೆ ಭಾನುವಾರ. ಯಾಕಂದ್ರೆ ಇದು ಕ್ಯಾಬ್ಸ್ ಅಷ್ಟೊಂದು ಓಡಾಡಲ್ಲ, ಮತ್ತೆ ಆಫೀಸ್ ಎಲ್ಲ ರಜೆ ಕೊಟ್ಬಿಟ್ಟಿರ್ತಾರಲ್ಲ, ಅದಕ್ಕೆ ಭಾನುವಾರದ ಹೊತ್ತು ಬೆಂಗಳೂರು ಟ್ರಾಫಿಕ್ ಇರಲ್ವಂತೆ. ಇವಾಗ ಇವರು ಬ್ರೋ ಹೇಳಿದ್ರು ನಂಗೆ ಹಂಗಂತ. ಸೊ ನೀವೇನಾದ್ರು ಬೆಂಗಳೂರಿಗೆ ಬಂದ್ರೆ ಆದಷ್ಟು ಭಾನುವಾರನೇ ಬನ್ನಿ, ಜಾಸ್ತಿ ಟ್ರಾಫಿಕ್ ಇರಲ್ಲ, ಫ್ರೀಯಾಗಿ ಓಡಾಡ್ಬೋದು ಹಿಂಗೆ ಬೆಂಗಳೂರಲ್ಲಿ. ಭಾನುವಾರದೊತ್ತು ಬೆಳಗ್ಗೆ ಹೊತ್ತು ಮಾತ್ರ ಟ್ರಾಫಿಕ್ ಇರಲ್ವಂತೆ, ಮಧ್ಯಾಹ್ನದೊತ್ತು ಇನ್ನೂ ಜಾಸ್ತಿ ಟ್ರಾಫಿಕ್ ಇರುತ್ತೆ ಅಂತ ಇವ್ರು ಇವಾಗ ಹೇಳ್ತಾರ ನಂಗೆ. ಭಾನುವಾರದೊತ್ತು ಬೆಳಗ್ಗೆ ಬಂದ್ರೆ ಜಾಸ್ತಿ ಟ್ರಾಫಿಕ್ ಇರಲ್ವಂತೆ, ಮಧ್ಯಾಹ್ನದ ಮೇಲೆ ಏನಾದ್ರು ಮೈಸೂರಿಂದ ಬರ್ತೀನಿ ಅಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಯ್ತದಂತೆ. ಗೈಸ್ ನನ್ನ ಲೈಫಲ್ಲೇ ಒಂದ್ಸತಿನೂ ಚಿನ್ನಸ್ವಾಮಿ ಸ್ಟೇಡಿಯಂ ನೋಡಿರಲಿಲ್ಲ. ಇವತ್ತು ಇಲ್ಲಿ ಕಾರಲ್ಲಿ ಹೋಯ್ತಾ ನೋಡ್ಕೋಯ್ದವನೇ. ಇದೆಯಂತೆ ಚಿನ್ನಸ್ವಾಮಿ ಸ್ಟೇಡಿಯಂ. ಅದೇ ಕಣಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ. ಕಂಠೀರವ ಸ್ಟೇಡಿಯಂ ಅಂತ ಕಣಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ. ಇದು ಅಪ್ಪು ಸರ್ದು ಇದಾಕ್ಸಿರೋದಿಲ್ಲ ಅಲ್ವಾ ಕಂಠೀರವ ಸ್ಟುಡಿಯೋದಲ್ಲಿ? ಇಲ್ಲೇ ಕಣಮ್ಮ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ. ಗೈಸ್ ಕಂಠೀರವ ಸ್ಟುಡಿಯೋಗೆ ಹೋಗಿ ಗೈಸ್ ಇವಾಗ ಎಲ್ಲೋ ಒಂದ್ ಕಡೆ ತಿಂಡಿಗೆ ಅಂತ ಹಾಕವಿ ಕಾರ್ನ. ಇವಾಗ ತಿಂಡಿ ಮಾಡ್ತೇವೆ. ನಾನು ದೋಸೆ ತಗೊಂಡು, ನನ್ನ ಮಾಮ ಇದೆ ರೈಸ್ ಪತ್ ತಗೊಂಡ, ನಮ್ಮಮ್ಮ ಅಲ್ಲಿ ದೋಸೆ ತಿಂತ ಮಸಾಲೆ ದೋಸೆ. ರೈಸ್ ಪತ್ ಏನಾದ್ರು ತಿನ್ನು, ನಾಚ್ಕೊಬೇಡ ತಿನ್ನು. ಗೈಸ್ ನಮ್ಮ ಅಮ್ಮ ಮಾತಾಡೋಕ್ಕೆ ನಾಚ್ಕೊತಿದೆ ಪಬ್ಲಿಕಲ್ಲೆಲ್ಲ. ಆಮೇಲೆ ನಿನ್ನೇನಾದ್ರು ತಿಲ್ಲ ಗೈಸ್. ಈ ಹೋಟ್ಲವರು ನಮ್ಮ ಸಬ್ಸ್ಕ್ರೈಬರೇ ವಡೆ ಫ್ರೀಯಾಗಿ ಕೊಟ್ಟವ್ರೆ. ನಿನ್ನ ಮನಸ್ಸು ದೊಡ್ಡದು. ಗೈಸ್ ನಮ್ಮ ಸಬ್ಸ್ಕ್ರೈಬರು ಮತ್ತೆ ತಿರ್ಗಾ ಒಂದು ಕಾಫಿ ಕೊಟ್ಟವ್ರೆ. ಥ್ಯಾಂಕ್ ಯು ಬ್ರಾ, ಥ್ಯಾಂಕ್ ಯು ಸರ್. ಬೊಮ್ಮ ಬಿಟ್ಟಿ ಕಾಫಿ ಕುಡಿ ಬಾಬಾ, ಬಿಟ್ಟಿ ಕಾಫಿ ಬಾ ಅಣ್ಣ, 3 ಕಾಫಿ ಕೊಡಿ. ಇಲ್ಲಿ ನೋಡಿ, ಇದು ಗೂಗಲ್ ಕಂಪ್ನಿ ಅಂತ, ಗೂಗಲ್ ಅಂತ ಹಾಕೋರು. ಎಷ್ಟು ದೊಡ್ಡದಾಗದೆ ನೋಡಿ ಬೆಂಗಳೂರಲ್ಲಿ. ಅಪ್ಪ ಬೆಂಗಳೂರು ಸಮುದ್ರ ಇದ್ದಂಗೆ. ಇಲ್ಲಿ ಯಾವ್ದು ಒಂದದೆ ನೋಡಿ, ಟೆಕ್ನಾಲಜಿ ಸೆಂಟರ್ ಅನ್ಕೊಂಡು. ಇದು ಹೊಸಿ. ಅಲ್ಲಿ ನೋಡಮ್ಮ ಹೊಸಿ ಒಂದು ದೊಡ್ಡದಲ್ಲ ನೋಡು. ಶಶಿಕಲಾ ನಾವು ಇಂತ ಒಂದು ಕಂಪ್ನಿ ಕಟ್ಟವ. ನಮ್ಮ ಬೆಂಗಳೂರಲ್ಲಿ ಒಂದು ಮನೆ ಕಟ್ಟಪ್ಪ ಸಾಕು, ಕಂಪ್ನಿ ಬೇಡ ಅಂತ. ಯಪ್ಪ ಯಾವ ರೇಂಜ್ ಇದು. ಸ್ಯಾಮ್ಸಂಗ್ ಕಂಪ್ನಿಯ ಬೇಸ್. ಇಲ್ಲಿ ಯಾವ್ದೋ ಒಂದು ಸ್ಯಾಮ್ಸಂಗ್ದು. ನಮ್ಮಮ್ಮನ ಚಿನ್ನ ಹಾಕ್ತವ್ರೆ. ನಾಚಿಕೆ ಜ್ಞಾನವಿ ಮನೇಲೆ ಅವಳೆ. ಪ್ಲೀಸ್ ನಮ್ಮಮ್ಮ ಫುಲ್ ರೆಡಿ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಹೆಂಗ್ ಕಾಣಿಸ್ತವ್ರಂತ. ಹೋಗೋದಿವಾ ಗೀಸ್? ನಮ್ಮಮ್ಮ ನೋಡಿ ಸಕ್ಕದಾಗಿ ರೆಡಿ ಆಗದೆ ಅಂತ. ಎತ್ಕೊಂಡು ಹೊಂಟು ಬಿಡುವ ನೋಡುವ, ಅದು ಪಿಕ್ಚರ್ ಅಲ್ಲಿ ಮಾಡ್ತಾರಲ್ಲ ಹಂಗೆ. ಏನ
ತೆಗೆದುಕೊಟ್ಟಿರೋದು ಒಡಬೇನೆ. ಇಲ್ಲ ಗೈಸ್, ಇವೆಲ್ಲ ಪ್ರಮೋಷನ್ಗೆ ಹಾಕಿರೋದು ವಾಪಸ್ ಬಿಚ್ಚಿಸ್ಕೊತಾರೆ. ಓಡುಂಟು ಗುಡುಮ ಎತ್ಕೊಂಡು ಗೈಸ್, ಈ ಪೆನ್ನು ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಮಾಡ್ತೀವಿ ಅನ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಹೆಂಗೈತೆ ಅಂತ ಫಿನಿಶ್ಗೆ ಕಾಸು. ಗೈಸ್ ಇಲ್ಲಿ ನೋಡಿ, ಪೆನ್ನು ಬರೆಯೋ ಪೆನ್ನು ಇದು. ಒಂದ್ ದಿವಸ ಇದನ್ನ ತಗೋತೀನಿ. ನನ್ನ ಎಕ್ಸಾಮ್ ಇದೇ ಥರದ ಪೆನ್ನಲ್ಲಿ ಬರೀತೀನಿ. ಕಂಟ್ರೋಲ್ ನೋಡೋರೆಲ್ಲ ನನ್ನ ಪೆನ್ನೇ ನೋಡ್ಬೇಕು. ನಾನು ಎಕ್ಸಾಮ್ ಅವ್ರ ಎಕ್ಸಾಮ್ ಬರೆಯೋದ್ಬಿಟ್ಟು ನನ್ನ ಪೆನ್ನೇ ನೋಡ್ಬೇಕು, ಹಂಗೆ ಬರೀತೀನಿ. ಬೂಟಾಟಿಕೆಗಳ ಬೇಕಿಲ್ಲ ಇಲ್ಲಿ ಯಾವನಿಗೂ. ಓಸಿ ಸಿಕ್ಕದೆ ಅಂದ್ಬಿಟ್ಟು ಹೆಂಗೆ ಬೇಕಂಗೆ ಈಚ್ಕತ್ತವನು. ನಮ್ಮ ಅಮ್ಮಂಗೆ ಹಿಂಗೆ ಜಾತ್ರೆ ಗೀತ್ರೆ ಹಿಂಗೆಲ್ಲ ನಡೆಯೋಕೆ ಇಷ್ಟ ಇಲ್ಲ. ಹೊಂಟೋಮ ನಡಿ ಅಂತಾರೆ. ಶಶಿಕಲಾ ಏನಾಯ್ತು? A few moments later. How was your promotional experience? ಗೈಸ್, ನಮ್ಮ ಅಮ್ಮಂಗೆ ತಲ್ಲೆ ಕೆಡ್ಸಾಕ್ಬಿಟ್ಟವ್ರೆ ಅನ್ಕೊಳ್ಳಿ. ನಮ್ಮ ಗಾಡ ನಡಿ. ಗೈಸ್, ಇವತ್ತು ನಾವು ಹೋಗಿದ್ವಲ್ಲ ಸೇಮ್ ಪ್ರಮೋಷನಲ್ ಶೂಟ್ಗೆ ಸೀರಿಯಲ್ ಅವರೆಲ್ಲ ಬಂದಿದ್ರು. ನಮ್ಮ ಅಮ್ಮನ ನೋಡಿ ಸ್ಮೈಲ್ ಮಾಡ್ತಿದ್ರು ಅಂತ. ಏನ್ ಅನಿಸ್ತಿದ್ದೆ ಶಶಿಕಲಾ? ಖುಷಿ ಆಯ್ತು, ಆದ್ರೂ ಬೇಜಾರಾಯ್ತು, ತಲೆ ತಿಂದ್ಬಿಟ್ರು. ಹಾಗೆ ಗೈಸ್, ಪ್ರಮೋಷನ್ ಮಾಡಿಸ್ಬೇಕಾದ್ರೆ ನಮ್ಗಂತೂ ಬೆಳಗ್ಗೆ ನೋಡಿ ಸಾಕಾಗದೆ. ಗೈಸ್, ಯಾವ್ಯಾವ ಕಾರು ಇದ್ದಾವೆ, ನಾನು ನನ್ನ ಬಾಮದಿಂದ ನಮ್ಮ ಅಮ್ಮಂಗ್ ತಲೆ ಕೆಡ್ಸ್ಕೋದು. ಅಮ್ಮನ ತಗೋತಾರ ಕಾರ್ ಇದೆ ಕಣಮ್ಮ. ಇದೆ ಯಾವ್ಯಾವ XUV 700 ಐತವೆ ಎಲ್ಲ ತೋರ್ಸ್ಬಿಟ್ಟು ಅಮ್ಮ ಇಲ್ಲಿ ತಿರ್ಗಾ ಅಲ್ಲಿ ನೋಡಲ್ಲ ನೋಡಲ್ಲಿ ರಿಯಲ್ ಆಗಿ ಬತ್ತು ಕಣಂತೆ. ಅಲ್ಲಿ ಆನೆ ಹೋಯ್ತಾ. ಏನ್ ಅನ್ಸ್ತಿದ್ದು ಶಶಿಕಲಾ? ಹೋಗಿ ಬ್ರೋ. ಖುಷಿ ಅಂದ್ರೆ ಇವಾಗ ಸೀರಿಯಲ್ ಅವ್ರು ಬಂದು ಪ್ರಮೋಟ್ ಮಾಡ್ತಾರ ಜಾಗಕ್ಕೆ ಒಡವೆ ಆಮೇಲೆ ಕೊಡ್ತಾರ ಕಣಂತೆ. ಇದು ಕೊಡ್ತಾರ ಕಣಂತೆ. ಇವಾಗ ಸೀರಿಯಲ್ ಅವ್ರು ಮಾಡ್ತಾರ ಪ್ರಮೋಷನ್, ನಾವು ಮಾಡ್ತಾ ಇದೀವಿ. ಏನ್ ಅನ್ಸ್ತದೆ? ಇದಕ್ಕೆ ಏನ್ ಅನ್ಸುತ್ತೆ ನಿಂಗೆ? ಅವ್ರು ನಮ್ ತರನೇ ಮನಸ್ರು ತಾನೆ, ಖುಷಿ ಆಯ್ತು ಅಷ್ಟೇ. ನಾವ್ ಏನ್ ಮೇಲಿಂದ ಇಳಿದ್ ಬಂದಿದ ಬ್ರೋ. ನಿಮ್ಗೂ ತಲೆ ಕೆಡೋಯ್ತಾ ನಮ್ ಶೂಟ್ ನೋಡಿ ಬ್ರೋ? ಇವ್ರು ಹೆಚ್ಚು ಕಮ್ಮಿ ಒಂದೂವರೆ ಗಂಟೆ ಮೇಲ್ ಕಾದಿದ್ದೀರಲ್ವ ಬ್ರೋ? ಅಯ್ಯಪ್ಪ, ಅವ್ರು ನಮ್ ತಲೆ ಕೆಡ್ಸಿದ್ರೆ ನಾವ್ ಇವ್ರ ತಲೆ ಕೆಡ್ಸಿವಿ. ಆ ಲಿಫ್ಟ್ ಒಳಗಡೆ ಇರೋದ್ ಬದ್ಲು ಆಚಾರ ಇದ್ದಿರು ಓಡಾಡ್ಬೋದಾಯ್ತು. ಎತ್ಕೊಂಡ್ ಬೀಸ್ ನಮ್ಮಮ್ಮ ನೋಡಿ ಏನಿಲ್ಲ ಅನ್ಬಿಟ್ಟು ಬೀಗದ ಕೈಯಲ್ಲೇ ಹೊರಿತಾಳೆ. ಅಮ್ಮ ಕಾರೊಳಿಗೆ ಹಾಕ್ಬಿಡ ನಮ್ಮ ಪಾಪ ಇಲ್ಲೇ ಏನಿಲ್ಲ ಅನ್ಬಿಟ್ಟು ಬೀಗದಲ್ಲೇ ತೆಗಿತದೆ. ಕೊಡೋರು ಸಿಬಿಕಾಯಿ ಒಳ್ದೋಗಿರೋ ಸಿಬಿಕಾಯಿ ಕೊಟ್ಬಿಟ್ರು ಗೈಸ್ ನಂಗೆ. ಗೈಸ್ ಇಲ್ಲಿ ಸಿಬಿಕಾಯಿ ಒಳಗೆ ಇಷ್ಟೊಪ್ಪು ಹುಳ ಸಿಕ್ಕಿರೋದು ನಮ್ಮ ಅಮ್ಮನ ಕೈಗೆ. ಗೈಸ್ ಇಲ್ಲಿ ಇದು ತಗಂದ್ವಾ 3D ಇದು ಪೂರ್ತಿ ಉದ್ದ ಆದ್ಮೇಲೆ ಹೆಂಗ್ ಕಾಣಿಸ್ತಿದೆ ತೋರಿಸ್ತೀನಿ. ಇದಕ್ಕೆ ಅವ್ರು ನಂಗೆ ಎಷ್ಟು ಹೇಳಿದ್ರು ಗೊತ್ತಾ? 600 ರೂಪಾಯಿ ಹೇಳಿದ್ರು. ನಾನು ಎಷ್ಟು ಕೊಟ್ಟಿರ್ಬೋದು ಗೆಸ್ ಮಾಡಿ? ಬರೀ 100 ರೂಪಾಯಿ ಕೊಟ್ಟೆ ಅಷ್ಟೇ. ಅವಣ್ಣ ಕೊಟ್ಬಿಟ್ಟೋದ 100 ರೂಪಾಯಿ ಅಷ್ಟೇ ಗೈಸ್ ಇದು. ಅಂದ್ರೆ ಯೋಚನೆ ಮಾಡ್ರಿ, ಎಷ್ಟು ಮುಕ್ಕಾಲ್ಗಿಂತ ಜಾಸ್ತಿ ಲಾಭ ಇಟ್ಕೊಂಡಿರ್ತಾರೆ ಇದ್ರಲ್ಲಿ. 90% ಅಲ್ವಾ ಅಣ್ಣ? ಯಪ್ಪ, 600 ರೂಪಾಯಿ ಹೇಳ್ಬಿಟ್ಟು ಅದೇ 100 ರೂಪಾಯಿ ಕೊಟ್ಟು ಅಂದ್ರೆ ನಾವ್ 50 ರೂಪಾಯಿ ಹೇಳ್ಬೇಕಾಗಿತ್ತು ಬುಕ್ ಮಾಮೇದ ತಪ್ಪು ಮಾಡ್ಬಿಟ್ಟು. ಹೋಗಿ ಆಮೇಲೆ ನಾವು ಸಿಬಿಕಾಯಿ ತಗೊಂಡಿದ್ವಲ್ಲ, ಇವಾಗ ಕೊಳ್ದೋಗಿತ್ತಲ್ಲ, ಅದ್ರಲ್ಲೂ ಅಷ್ಟೇ 100 ರೂಪಾಯಿಗೆ 6 ಅಂದ. ನಾವ್ 50 ರೂಪಾಯಿಗೆ ಹಾರಿಸ್ಕೊಂಡು ಗೈಸ್. ಇವಾಗ ನಾನು ಮತ್ತು ನಮ್ಮಮ್ಮ ದೇವಸ್ಥಾನಕ್ಕೆ ಹೋಯ್ತಾವಿ. ದೇವಸ್ಥಾನ ಅಂದ್ರೆ ಯಾವ್ದು ಅಲ್ಲ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಟೇಡಿಯಂ ಅಲ್ಲ ಇವಾಗ. ಗೈಸ್ ನಮ್ಮಮ್ಮ ಊಟ ತಗೋತದೆ. ಗೈಸ್ ಡಾಕ್ಟರ್ ರಾಜ್ ಅವರ ಮೆಮೋರಿಯಲ್ ಹಾಲ್ ಇದು. ನಮ್ಮಪ್ಪ ಬಂದಿದ್ರೆ ಸಿಕ್ಕಾಪಟ್ಟೆ ಖುಷಿ ಪಡೋರು ಅನ್ಕೊಳ್ಳಿ. ಗೈಸ್ ಇಲ್ಲಿ ಯಾವ ರೇಂಜಿಗೆ ಜನ ಅವ್ರ ಅಂತ ದೇವಸ್ಥಾನಕ್ಕೆ ಕ್ಯೂ ನಿಂತ್ಕೋತಾರಲ್ಲ ಹಂಗೆ ನಿಂತ್ಕೊಂಡವ್ರೆ. ಅಪ್ಪು ಸರ್ ಮೆಮೋರಿಯಲ್ ಹಾಲ್ ನೋಡಕ್ಕೆ. ಒಂದು ಮುತ್ತಿನ ಕಥೆಯ ಹೇಳಿತು. ಗೈಸ್ ನಡ್ಕೊಂಬತ್ತಿದ್ರೆ ದೇವಸ್ಥಾನಕ್ಕೆ ಬರೋ ಥರ ಫೀಲ್. ಗೈಸ್ ನೀವು ನೋಡ್ಕೊಂಬಿಡಿ ದೇವಸ್ಥಾನನ. ಇದೆ ಗೈಸ್ ದೇವಸ್ಥಾನ. ನೀನೇ ರಾಜಕುಮಾರ. ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದ್ಸಲಿ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡ್ತಾರೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ಗೈಸ್ ದೇವಸ್ಥಾನ ನೋಡ್ಕೊಂಬಿಡಿ ಗೈಸ್. ಇದು ದೇವಸ್ಥಾನ. ಆ ಸ್ಮೈಲ್ ನೋಡಿ, ಆ ಸ್ಮೈಲ್ಗೆ ಕಾಸು ಕೋಟಿ ಕೊಟ್ಟರು ಸಿಗಲ್ಲ. ಆ ಸ್ಮೈಲ್ ಯಾರಿಗೂ. ಗೈಸ್ ಪಾರ್ವತಮ್ಮ ಅವರ ಮೆಮೋರಿಯಲ್ ಹಾಲ್ ಇದು. ಗೈಸ್ ಇಲ್ಲಿ ನೋಡಿ, ಒಂದು ಪಿಲ್ಲರ್ ಇಲ್ಲ, ಒಂದು ಏನಿಲ್ಲ, ಸಕ್ಕದಾಗಿ ನಿಲ್ಸವ್ರೆ ಅಲ್ವಾ ಇದು. ಡಾಕ್ಟರ್ ರಾಜ್ಕುಮಾರ್ ಅವರ ಮೆಮೋರಿಯಲ್ ಹಾಲು. ನಮ್ಮ ಅಪ್ಪ ಈ ಜಾಗಕ್ಕೆ ಬಂದಿರೋ ಸಿಕ್ಕಾಪಟ್ಟೆ ಖುಷಿ ಪಡೋರು ಗೈಸ್. ಆಮೇಲೆ ಎಮೋಷನಲ್ ಆಗ್ಬಿಟ್ಟಿರೋರು. ಯಾಕಂದರೆ ನಮ್ಮ ಅಪ್ಪಂಗೆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಭಾರಿ ಇಷ್ಟ ಅನ್ಕೊಳ್ಳಿ.
ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ. ನಗುಗೆ ಕಾಸು. ಗೈಸ್ ಇಲ್ಲಿ ಭಕ್ತ ಪ್ರಹ್ಲಾದದ್ದು ನಮ್ಮಪ್ಪ ಸಿಕ್ಕಾಪಟ್ಟೆ ಫೇವ್ರೆಟ್ ಡೈಲಾಗು ಹೇಳೋದು. ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇರ್ತದಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು, ಎಲ್ಲಿರುವನು ಆ ನಿನ್ನ ಈ ಕಂಬದಲ್ಲಿರುವನೇ ಆ ಕಂಬದಲ್ಲಿರುವನೇ ಅಂತ ಹೇಳ್ತಾ ಇರ್ತದಲ್ಲ, ಈ ಕಂಬದಲ್ಲಿರುವನೇ ಆ ಮೂವಿದು. ಸಿಕ್ಕಾಪಟ್ಟೆ ಖುಷಿ ಆಯಿತು ಬಂದಿದ್ದು. ವಿ ಮಿಸ್ ಯು ಅಪ್ಪು ಬಾಸ್. ಗೈಸ್ ಇದು ಅಂಬಿಯವರ ಮೆಮೋರಿಯಲ್ ಹಾಲು. ಅಲ್ಲಿ ನೋಡಿ ಯಾವ ರೇಂಜ್ ನಿಲ್ಸೋರ ಸ್ಟ್ಯಾಚು ಮಾತ್ರ. ಮಂಡ್ಯದ ಗಂಡು, ಮಂಡ್ಯದ ಫೇವ್ರೇಟ್. ಸಿಕ್ಕಾಪಟ್ಟೆ ಸಕ್ಕದಾಗೈತೆ ಈ ಜಾಗದ. ಅವನು ಹುಟ್ಟಿಸ್ತಾನೆ, ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು. ಗೈಸ್ ಇವಾಗ ಮನೆಗೆ ನೇರಳೆ ಹಣ್ಣು ತಗೋಯ್ತಾವೆ. ಗೈಸ್ ಅಪ್ಪ ಅವ್ರದ್ದು ಮೆಮೋರಿಯಲ್ ಹಾಲು ಅದೆಲ್ಲ ನೋಡ್ಕೊಂಡಂಗಾಯ್ತು. ಇವಾಗ ನಾನು ನಮ್ಮ ಅಮ್ಮನೂ ಒಂದು ಹೋಟ್ಲಿಗೆ ಬಂದಿದ್ದೆ ಊಟ ಮಾಡೋಕ್ಕೆ ಅನ್ಕೊಂಡು. ಬಸ್ ಸಿಕ್ಕಲ್ಲ. ಈಗ 4 ಗಂಟೆ ಆಗದೆ ಈಗ ಕರ್ಕೊಂಬಂದ್ರೆ ಸುಸ್ತಾಯ್ತಾ. 4 ಗಂಟೆ ಆಯ್ತು ಅಂದ್ರೆ ಅಲ್ಲೆಲ್ಲ ನೋಡ್ಕೊಬರೋಗಂಟು ಲೇಟ್ ಆಗಿಲ್ವಾ. ಗೈಸ್ ಊಟ ಎಲ್ಲ ಆಯ್ತು, ಇವಾಗ ಅಟ್ಟಿಗೆ ಹೋಗ್ಬೇಕಷ್ಟೇ. ಶಶಿಕಲಾ ಊಟ ತಿಂದ್ಯಾ? ಚೆನ್ನಾಗಿ ತಿಂದ್ಯಾ? ಇನ್ನೊಂದ್ಸಿ ಬೇಕಿತ್ತಾ? ನಮ್ಮವ್ವ 2 ದೋಸೆ ತಿನ್ಬಿಟ್ಟು ಗೈಸ್ ಇದು ಯಾಕೋ ಹೊಟ್ಟೆ ಎಲ್ಲ ಇಟ್ಕೊಂಡಂಗೆ ಆಯ್ತದ ಹೊಟ್ಟೆ. ಅಮ್ಮ ಏನಾಯ್ತು ಇದು ಹೊಟ್ಟೆ ನಿಂಗೆ 2 ದೋಸೆ ತಿಂದಿರೋದಕ್ಕೆ? ಏನು ಆಯ್ತಾ ಇಲ್ಲ, ಅವನೆಲ್ಲ 2 ದೋಸೆ ತಿನ್ಬಿಟ್ಟು ಏನೋ ಆಯ್ತು ಅಂದಲ್ಲ. ಹೊಟ್ಟೆ ನೋಯ್ತಿತ್ತು. ಗೈಸ್ 2 ದೋಸೆ ತಿನ್ಬಿಟ್ಟು ನಮ್ಮ ಅಮ್ಮ ಹೊಟ್ಟೆ ನೋಯ್ತಾ ಅದಂತೆ. ಗೈಸ್ ಇದ್ದಕ್ಕಿದ್ದಂತೆ ಜಸ್ಟ್ 3 ಸೆಕೆಂಡಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಅನ್ಕೊಳ್ರಿ. ಮಳೆ ಅಲ್ಲ ಸ್ವಾನೇನು ಇಡ್ಲಿಲ್ಲ ಅನ್ಕೊಳ್ಳಿ, ಡೈರೆಕ್ಟ್ ಮಳೆ 3 ಸೆಕೆಂಡ್. ಗೈಸ್ ಇವಾಗ ನಮ್ಮ ಅಜ್ಜಿ ಒಟ್ಟಿಗೆ ತಲುಪ್ತಾ ನೆಕ್ಸ್ಟ್ ನಮ್ಮಟ್ಟಿಗೆ ಹೋಗ್ಬೇಕು. ಇವಾಗ ಏನಕ್ಕಂದ್ರೆ ಅಲ್ಲಿ ನಮ್ಮ ಮಾವ ಬತ್ತವ್ರು, ಅಲ್ಲಿ ನೋಡಿ ಸಾಂಬಾರ್ ಹಿಡ್ಕೊಬತ್ತವ್ರೆ ನಮ್ಗೆ ಸಾಂಬಾರ್ ಕೊಟ್ಟು ಕಳ್ಸಕ್ಕೆ. ನಮ್ಮ ಅವ್ವ ಅಟ್ಟಿಗೆ ಹೋಗ್ಬೇಕಂತ ಕುಣಿತಾಳೆ. ನಮ್ಮ ಓನರ ನೋಡ್ಕೊ ಬರೋ ಅಂದ್ರೆ ಅವ್ವ ಬಚ್ಚಲ್ವ ಮಾವ ನಮ್ಮಟ್ಟಿಗೆ ಬಂದ ಅಂತ ಉಳ್ಕಕಾನೋ ಮಾವ. ಇದು ಇಂಡಿಯಾದಲ್ಲಿ ಮಾತ್ರ ಗೈಸ್ ಸಾಧ್ಯ. ಹಾಲು ಎಂತ ಬಾಟ್ಲ ಕೊಟ್ಕೊಂಡು ಅವ್ವ ಬರ್ಲಿಲ್ವಾ? ನನ್ನ ಕರಿ ಮಾವ ಹೊಸಿ ಬರೀ ನಿಮ್ಮ ಅಕ್ಕನೇ ಕರೀದ್ಯಾ? ಅವ್ವ ಬರಲ್ವಾ? ಏನತ್ತೆ ಸಮಾಚಾರ? ಬತ್ತೇನ ಮನೆಗೆ? ಅಪ್ಪ ಸಮಾಚಾರ ಚೆನ್ನಾಗಿದೆ. ನಾನ್ ಚೆನ್ನಾಗಿ ಗೈಸ್ ಇವನ್ ಕರ್ದಿ ಲವ್ ಬಲ ಹೊಸಿ ಬೆಂಗಳೂರಿಗೆ ಅಂತ. ಈ ಡಬ್ಬ ನನ್ ಮಗ ಬರ್ನಿಲ್ಲ, ಅದಕ್ಕೆ ಇವ್ರು ಕರ್ಕೋದೆ. ಟಾಟಾ ಬಾಯ್ ಬಾಯ್ ಮಾವ. ವರ್ಷಿದ್ದು ಮನ್ವಿದ ಸುಮ್ನೆ ಇರ್ಲಿ ಬಾಮೈದ. ಹೋಮಿದೀವಿ. ನಾನು ಎಲ್ಲೋ ಹೋಗ್ತಾ ಇದ್ದೀನಿ. ನಮ್ ಧೂಳ್ ಮರಿ ಅವರ ಅಮ್ಮ ಇವ್ರೆ. 5 minutes later. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸೇಫ್ ಆಗಿ ಕರ್ಕ ಬಂದು ಸೇಫ್ ಆಗಿ ಇಳಿಸ್ತಿದ್ರಿ. ಬನ್ನಿ ಊಟ ಗಿಟ ಮಾಡ್ಕೋಬರಂತೆ. ಬನ್ನಿ ಬ್ರೋ. ಬಣ್ಣ ಬಣ್ಣ ಇದು ಹಾಲಾರ ಕುಡ್ಕೋಬರಂತೆ. ಬನ್ನಿ ಬಣ್ಣ. ವಾ ಸರಿ ಥ್ಯಾಂಕ್ ಯು. ಏನೇ ಹಿಂಗಾಗಿಸ್ಬಿಟ್ಟಿದೆ ರೋಡಲ್ಲ? ಯಾಕೆ ಡಾರ್ಲಿಂಗ್ ಹಿಂಗಾಗಿಸಿದ್ಯಾ? ಏನೋ ನಾನಾಗಿಸಿರೋದು ನೀನಾಗಿಸಿರೋದು? ಯಾಕೆ ಕಳ್ಳೆ? ನೀನಾಗಿಸಿದ್ಯಾ? ಕಲ್ಲೆ ತಕ್ಕಿಸಿದ್ಯಾ? ನನ್ ಮಗ ನಟ್ಟಿ ಗಂಡೆ ವೈರಲ್ ಹೊಡೆದಾಕ್ಬಿಡ್ತೀನಿ ನೋಡು. ಬತ್ಪತ್ತಿದಂಗೆ ಈ ಮುಲ್ಕಿ ದರ್ಶನ ಆಯ್ತಲ್ಲ ಊರ್ಗೆ. ನನ್ ಮಗ ನಟ್ಟಿ ಎಣ್ಣೆ ನಡಿ ಅಟ್ಟಿಗೆ ಬಾಗ. ನನ್ ಮಗ ನಟ್ಟಿ ಎಣ್ಣೆ ರೋಡಲ್ಲಿ ಬೈಕ್ ಹೋಗ್ತದೆ. ಮಕ ಏನ್ರಲ್ಲ ನೋಡ್ತಿದ್ರಿ 3 ಜನ ನೀನೆಲ್ಲ ನಾಲ್ಕನೇವನು ಎಲ್ಲ ರೀಲ್ಸು ಗೈಸ್. ಇವನು ಅವನಲ್ಲ ಈ ಡಬ್ಬ ನನ್ ಮಗ. ನಾವು ಒಯ್ತಾ ಬತ್ತಾನೆ ರೀಲ್ಸು ವಿಡಿಯೋ ಅಂತ ರೇಗಿಸ್ತಾನೆ ಇವನು. ಇಲ್ಲ ಅವನಲ್ಲ ಇವನು ಹಿಂಗ ಅವನೇ ನೋಡಕ್ಕಷ್ಟೇ ಒಯ್ತಾ ಬತ್ತ ವಿಡಿಯೋ ರೀಲ್ಸು ಅಂತಾನೆ ನನ್ನೇ. ಅಕ್ಕ ಗೈಸ್ ನಮ್ಮ ಊರಲ್ಲೆಲ್ಲ ರೋಡ್ ಆಗಿತ್ತವ್ರೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಮನೆ ಇದೇನಮ್ಮ ಹಿಂಗಾಕ್ಬಿಟ್ಟವ್ರೆ ಗೈಸ್. ಇಲ್ಲಿ ನಮ್ ಗಾರನ ಹೋಗ್ದಾಕ್ಬಿಟ್ಟವ್ರೆ. ಆಮೇಲೆ ನಾನು ಇಲ್ಲಿ ನನ್ನ ಹೆಸರು ಬರ್ಕೊಂಡಿದ್ದಿ ಎಲ್ಲ ಅಳ್ಸೋಗ್ಬಿಟ್ಟದೆ. ರೋಡೆಲ್ಲ ಹಿಂಗ್ ಅಗ್ಬಿಟ್ಟವ್ರೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಓಹೋ ಕೆಂದ ಮೇಕೋದ ಕಣೋದು. ಡ್ಯಾಡಿ ಮೈ ಲವ್ ಯು ಡ್ಯಾಡಿ. ಅಪ್ಪ ಏನಪ್ಪ ಸೇವಿಂಗ್ ಮಾಡ್ಸ್ಕೊಂಡು ಸ್ಟ್ಯಾಂಡ್ ಮಾಡ್ಬಿಟ್ಟಿದ್ಯಾ? ಅಯ್ಯೋ ಮಮ್ಮಿ ನೀನ್ ನೋಡ್ಬೇಕು ಅಂತ ಬಂದ್ಲು ಓಡ್ ಬಂದ್ಬಿಟ್ಲು ಕಣಪ್ಪ. ಏನ್ ಯೋಚನೆ ಮಾಡ್ತಿದ್ಯಪ್ಪ? ಟಿವಿ ನೋಡ್ತಾವನಲ್ಲ. ಇವತ್ತು ನಿಂಗೆ ಕರ್ಕೋಗಿಲ್ಲ ಅಂತ ಬೇಜಾರಾ? ಏನೋ ಬೇಜಾರು ಮಾಡ್ಕೊಬೇಡಪ್ಪ. ಹೇ ಅಪ್ಪ ಅವಾಗ್ಲೇ ನೈಟಿ ಚೇಂಜ್ ಮಾಡ್ಕೊಂಡ್ಬಿಟ್ಟಿಲ್ಲಪ್ಪ. ಅಪ್ಪನ್ ಕರ್ಕೊ ಹೋಗಿಲ್ಲ ಅನ್ಬಿಟ್ಟು ಬೇಜಾರು ಮಾಡ್ಕೊಂಡಿರೋದು ನೋಡು. ಅಲ್ಲಿ ಮಾತಾಡ್ತಾನೆ ಇಲ್ಲ ನನ್ನ ಜೊತೆಗೆ, ಬೆಂಗಳೂರು ಕರ್ಕೋನಿಲ್ಲ ಅಂತ. ಶಶಿಕಲಾ ನಿನ್ ಜೊತೆ ಮಾತಾಡದ್ದ?
ಕೇಳೋ. ಮತ್ತು ಗೈಸ್ ಇವತ್ತಿನ ವಿಡಿಯೋಗೆ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನೀವು ಹಾಕೋ ಪ್ರತಿಯೊಂದು ಕಮೆಂಟ್ಸು ನನಗೆ ಮೋಟಿವೇಶನ್, ಅದೇ ನನಗೆ ಸ್ಫೂರ್ತಿ. ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಿ, ಹಿಂಗೆ ಸಪೋರ್ಟ್ ಮಾಡ್ತೀರಿ. ಟಾಟಾ ಬೈ ಬೈ. ಮತ್ತು ದೇವಸ್ಥಾನದ ಬಗ್ಗೆ ಏನನ್ನಿಸ್ತು, ಅಪ್ಪು ಸರ್ ಮೆಮೋರಿಯಲ್ ಹಾಲ್ ಬಗ್ಗೆ ಏನನ್ನಿಸ್ತು ನಿಮಗೆ ಕಮೆಂಟ್ ಮಾಡಿ. ಟಾಟಾ ಬೈ ಬೈ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.